ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೊಟ್ಟೆ ಪಲ್ಯ ಮಾಡೋಣ. ಮೊದಲಿಗೆ ಅದಕ್ಕೇನೇನು ಬೇಕು ಅವೆಲ್ಲ ಸಾಮಗ್ರಿ: ಉಳ್ಳಾಗಡ್ಡಿ, ಟೊಮೆಟೊ, 5 ಮೊಟ್ಟೆ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಉಪ್ಪು, ಅರಿಶಿಣ, ಮಸಾಲೆ ಪುಡಿ. ಮೊದಲಿಗೆ ನಾವು ಅದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನಾನು ಕೊಡ್ತೇನೆ, ಬೇಕಿದ್ರೆ ನೀವು ಮಿಕ್ಸರ್ಗೆ ಹಾಕ್ಕೊರಿ. ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ, ಜೀರಿಗೆನ ಚೆನ್ನಾಗಿ ಕುಟ್ಟಬೇಕು. ನೀವು ಒಂದೇ ಹಿಟ್ಟಿಗೆ ಮಿಕ್ಸರ್ಗೆ ಹಾಕಿದರೆ ಮುಗಿದೋಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅದನ್ನು ತಿಳಿಸಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಅದೆಲ್ಲ ಕುಟ್ಟಿ ಆದಮೇಲೆ ಸಣ್ಣ ಆಗಿರುತ್ತೆ, ಅದನ್ನು ತೆಗೆದು ನೆಕ್ಸ್ಟು ಒಲೆ ಹಚ್ಚೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಮಾಡಬೇಕು. ಪಾತ್ರೆ ಬಿಸಿ ಆದಮೇಲೆ ನಿಧಾನಕ್ಕೆ ಅದು ಬಿಸಿ ಆಗಲಿ. ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಅದನ್ನು ಬಿಸಿ ಬಿಡಬೇಕು. ಬಿಸಿ ಆಗಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವನ್ನ ಹಾಕಬೇಕು. ನಂತರ ಅದಕ್ಕೆ ನಾವು ಕುಟ್ಟಿ ಮಿಕ್ಸರ್ ಮಾಡಿರ್ತೀರಲ್ಲ ಅದನ್ನು ಹಾಕಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ ಹಾಕಿ ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು. ಕಲರೆಲ್ಲ ಚೇಂಜ್ ಆಗಬೇಕು. ಅದು ಸಾಫ್ಟ್ ಆಗಬೇಕು. ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆ ಥರ ಅದೆಲ್ಲ ಸಾಫ್ಟ್ ಆಗುತ್ತೆ. ಒಂದೆರಡು ನಿಮಿಷ ಆದಮೇಲೆ ಸಾಫ್ಟ್ ಆಗಿಂದ ನೆಕ್ಸ್ಟ್ ಟೊಮೊಟೊ ಹಾಕಬೇಕು. ಒಂದು ಟೊಮೊಟೊ ಹೆಚ್ಚಿದ್ವಲ್ಲ ಅದನ್ನು ಹಾಕಬೇಕು. ಈರುಳ್ಳಿ ಒಂದು 4-5 ಹಾಕಿದ್ವಿ ನಾವು. ಟೊಮೊಟೊನ ನೀಟಾಗಿ ಕಲಿಸ್ಬೇಕು. ಟೊಮೊಟೊನು ಸಾಫ್ಟ್ ಆಗೋ ಥರ ಬಿಡಬೇಕು. ಅದರಲ್ಲಿ ಟೊಮೊಟೊ ಸಾಫ್ಟ್ ಆಗಿಂದ ನೆಕ್ಸ್ಟು ನಾವು ಮಸಾಲೆ ತೊಗೊಂಡಿದ್ವಲ್ಲ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆನ ನೀವು ಯಾವುದಾದ್ರೂ ಮಸಾಲೆ ತೊಗೋಬೋದು. ಗರಂ ಮಸಾಲೆ, ನಮ್ಮ ಮನೆಯಲ್ಲಿರೋ ಮೊಟ್ಟೆ ಮಸಾಲೆ ಇದ್ದರೆ ಮೊಟ್ಟೆ ಮಸಾಲೆನ ತಗೋಬೋದು. ಚೆನ್ನಾಗಿ ಕಲಿಸ್ಬೇಕು. ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಬ್ಯಾಚುಲರ್ಸಿಗಾಗಿರಲಿ ಇಲ್ಲ ಮನೇಲಿರೋರೇ ಆಗಿರಲಿ ಈಸಿಯಾಗಿ ಬೇಗ ಮಾಡಬಹುದು. ಯಾವುದೇ ರೀತಿ ಹೆಚ್ಚು ಸಾಮಗ್ರಿಗಳಿಲ್ಲ. ನಂತರ ಲೋ ಫ್ಲೇಮ್ ಇಡಬೇಕು. ಯಾಕಂದರೆ ಆ ಮಸಾಲೆ ಹಾಕಿರ್ತೀವಲ್ಲ ಅದು ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಟ್ಕೊತ ಹೋಗ್ಬೇಕಂದ್ರೆ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಇಲ್ಲ ಪಾತ್ರೆ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಅದೆಲ್ಲ. ನೋಡಿ, ಸ್ವಲ್ಪ ನೀರು ಹಾಕಬೇಕು. ನಂತರ ಕಲಸಿ ಕಲಸಿದ್ದೆಲ್ಲ ಆದಮೇಲೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡಿ. ಒಂದು 5 ನಿಮಿಷ ಎಲ್ಲ ಇದಾಗಿರುತ್ತೆ. ಎಣ್ಣೆ ಎಲ್ಲ ಬೇರೆ ಬಂದಿರುತ್ತೆ ಆದಮೇಲೆ. ನಾವು ಸ್ಟಾರ್ಟಿಂಗ್ ಹಾಕಿದಾಗ ಎಣ್ಣೆನೇ ಕಾಣಿಸೋದಿಲ್ಲ, ಆದರೆ ಎಲ್ಲ
ಅದೆಲ್ಲ ಬೆಂದ ಮೇಲೆ ಆಗಲೇ ತಾನಾಗೆ ಎಣ್ಣೆ ಬರುತ್ತೆ. ನೆಕ್ಸ್ಟು ಮೊಟ್ಟೆ ಒಡೆದು ಹಾಕ್ತಿದ್ದೀನಿ, ಒಂದು 5 ಮೊಟ್ಟೆ. ಇದೆಲ್ಲ ಮಾಡುವಾಗ ಲೋ ಫ್ಲೇಮ್ ಇಡಬೇಕು. ಉಪ್ಪು ಮಸಾಲೆ ಎಲ್ಲ ಹಾಕಿದ ಮೇಲೆ ಅಂತೂ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಯಾಕಂದರೆ ಮೊಟ್ಟೆನ ಒಡೆದು ಹಾಕಿದಾಗ ಅದು ಬೇಗ ತಳ ಹಿಡ್ಕೊಳುತ್ತೆ. ನಿಧಾನಕ್ಕೆ ಕಲಿಸ್ಬೇಕು. ಅಂದರೆ ಅದೆಲ್ಲ ಮಸಾಲೆ ಜೊತೆ ಕಲಿಬೇಕಲ್ಲ, ಆದ ಕಾರಣಕ್ಕೆ ಅದನ್ನೆಲ್ಲ ನಿಧಾನಕ್ಕೆ ಸಾಫ್ಟಾಗಿ ಕಲಿಸಿ ಅದನ್ನೆಲ್ಲ ಕಲಿಸಿ ನಿಧಾನಕ್ಕೆ. ನೆಕ್ಸ್ಟ್ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಕೆ ಬಿಡಬೇಕು. ಅದು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಎಲ್ಲ, ಅಂದರೆ ಅದರಲ್ಲಿ ರಸ ಎಲ್ಲ ಹೋಗಿ ಪಲ್ಯ ಥರ ಬರುತ್ತೆ ಅದು. ನೆಕ್ಸ್ಟ್ ಚೆನ್ನಾಗಿ ಕಲಸಿ ನೋಡಬೇಕು ಪಾತ್ರೆ ಎಲ್ಲ ಹಿಡ್ಕೊಂಡಿದೆಯಾ ಇಲ್ಲ ಅಂಥೇಳಿ. ಕಲಸಿ ಆದಮೇಲೆ ನೋಡಿ, ಈಗ ಮೊಟ್ಟೆ ಪಲ್ಯ ರೆಡಿ ಆಯಿತು. ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಸವಿಯಿರಿ.